ನಮಸ್ಕಾರ ಸ್ನೇಹಿತರೆ. ಭೀಮನ ಅಮಾವಾಸ್ಯೆ 2026 ಸಂಪೂರ್ಣ ವಿವರಣೆ. ಭೀಮನ ಅಮಾವಾಸ್ಯೆ ಕರ್ನಾಟಕದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಚರಿಸಲಾಗುವ ಪ್ರಮುಖ ವ್ರತಗಳಲ್ಲಿ ಒಂದಾಗಿದೆ. ಇದನ್ನು ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಈ ದಿನ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯನ್ನು ಆರಾಧಿಸುವುದರಿಂದ ದಾಂಪತ್ಯ ಸುಖ, ಕುಟುಂಬದ ನೆಮ್ಮದಿ, ಆರೋಗ್ಯ ಮತ್ತು ಐಶ್ವರ್ಯ ದೊರೆಯುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ. 2026ರಲ್ಲಿ ಭೀಮನ ಅಮಾವಾಸ್ಯೆ ಯಾವಾಗ? ಆಗಸ್ಟ್ 12, 2026 ಬುಧವಾರ. ಈ ದಿನ ಅಮಾವಾಸ್ಯೆ ತಿಥಿಯಲ್ಲಿ ಶಿವಪೂಜೆ, ಉಪವಾಸ, ಜಪ, ಧ್ಯಾನ, ದಾನ ಮತ್ತು ದೀಪಾರಾಧನೆಗೆ ವಿಶೇಷ ಮಹತ್ವವಿದೆ. ಭೀಮನ ಅಮಾವಾಸ್ಯೆಯ ಮಹತ್ವ. ಅಮಾವಾಸ್ಯೆ ಎಂದರೆ ಚಂದ್ರನಿಲ್ಲದ ರಾತ್ರಿ. ಹಿಂದೂ ಧರ್ಮದಲ್ಲಿ ಈ ದಿನವನ್ನು ಆತ್ಮಶುದ್ಧಿ, ದೇವರ ಆರಾಧನೆ ಮತ್ತು ಪಿತೃಸ್ಮರಣೆಗೆ ಪವಿತ್ರ ದಿನವೆಂದು ಪರಿಗಣಿಸಲಾಗುತ್ತದೆ. ಭೀಮನ ಅಮಾವಾಸ್ಯೆಯಂದು ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ಜೀವನದಲ್ಲಿನ ಅಡೆತಡೆಗಳು ದೂರವಾಗುತ್ತದೆ ಎಂಬ ನಂಬಿಕೆ. ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ, ದಾಂಪತ್ಯ ಜೀವನ ಗಟ್ಟಿಯಾಗುತ್ತದೆ, ಆರೋಗ್ಯ ಮತ್ತು ಆಯುಷ್ಯ ವೃದ್ಧಿಯಾಗುತ್ತದೆ, ಐಶ್ವರ್ಯ ಮತ್ತು ಸಮೃದ್ಧಿ ದೊರೆಯುತ್ತದೆ. ಯಾರು ಈ ವ್ರತವನ್ನು ಆಚರಿಸುತ್ತಾರೆ? ವಿವಾಹಿತ ಮಹಿಳೆಯರು. ಈ ವ್ರತವನ್ನು ಮುಖ್ಯವಾಗಿ ವಿವಾಹಿತ ಮಹಿಳೆಯರು ಆಚರಿಸುತ್ತಾರೆ. ಅವರು ಪತಿಯ ದೀರ್ಘಾಯುಷ್ಯಕ್ಕಾಗಿ, ಅಖಂಡ ಸೌಭಾಗ್ಯಕ್ಕಾಗಿ, ಕುಟುಂಬದ ಒಳಿತಿಗಾಗಿ, ಮಕ್ಕಳ ಕ್ಷೇಮಕ್ಕಾಗಿ ಈ ವ್ರತವನ್ನು ಮಾಡುತ್ತಾರೆ. ಅವಿವಾಹಿತ ಯುವತಿಯರು. ಉತ್ತಮ ಜೀವನ ಸಂಗಾತಿ ಸಿಗಲಿ, ಶಿವಪಾರ್ವತಿಯ ಕೃಪೆ ದೊರೆಯಲಿ ಎಂದು ಈ ವ್ರತವನ್ನು ಆಚರಿಸುತ್ತಾರೆ. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು: ಶಿವಲಿಂಗ ಅಥವಾ ಶಿವಪಾರ್ವತಿ ದೇವರ ಚಿತ್ರ, ಬಿಲ್ವಪತ್ರೆ, ಹೂಗಳು, ಅರಿಶಿನ ಕುಂಕುಮ, ಅಕ್ಷತೆ, ತೆಂಗಿನಕಾಯಿ, ಹಣ್ಣುಗಳು, ದೀಪ, ಧೂಪ, ಕರ್ಪೂರ, ನೈವೇದ್ಯ, ತಂಬಿಟ್ಟು ದೀಪ, ಕಾಳಿಕಾಂಬ ದೀಪ. ಪೂಜೆ ಮಾಡುವ ವಿಧಾನ: ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮನೆ ಹಾಗೂ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ರಂಗೋಲಿ ಹಾಕಿ ಶಿವಪಾರ್ವತಿ ದೇವರನ್ನು ಪ್ರತಿಷ್ಠಾಪಿಸಿ ದೀಪ ಹಚ್ಚಬೇಕು. ನಂತರ ಬಿಲ್ವಪತ್ರೆ ಹೂಗಳನ್ನು ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸುವುದು ಉತ್ತಮ. ಅದಾದ ನಂತರ ಶಿವ ಅಷ್ಟೋತ್ತರ, ಶಿವ ಪಂಚಾಕ್ಷರಿ ಸ್ತೋತ್ರ, ಮಹಾಮೃತ್ಯುಂಜಯ ಮಂತ್ರ ಅಥವಾ ಶಿವಭಜನೆಗಳನ್ನು ಪಠಿಸಬಹುದು. ಕೊನೆಯಲ್ಲಿ ಆರತಿ ಮಾಡಿ ನೈವೇದ್ಯ ಸಮರ್ಪಿಸಿ ಕುಟುಂಬದವರೊಂದಿಗೆ ಪ್ರಸಾದವನ್ನು ಸ್ವೀಕರಿಸಬೇಕು. ಕಾಳಿಕಾಂಬ ದೀಪದ ಮಹತ್ವ. ಭೀಮನ ಅಮಾವಾಸ್ಯೆಯಂದು ಅನೇಕ ಮನೆಗಳಲ್ಲಿ ಕಾಳಿಕಾಂಬ ದೀಪ ಹಚ್ಚುವ ಸಂಪ್ರದಾಯವಿದೆ. ಈ ದೀಪವನ್ನು ಬೆಳಗಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಎಂಬ ನಂಬಿಕೆ. ಮನೆಯಲ್ಲಿ ಶುಭ ಶಕ್ತಿ ನೆಲೆಸುತ್ತದೆ, ಲಕ್ಷ್ಮೀದೇವಿಯ ಕೃಪೆ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ತಂಬಿಟ್ಟು ದೀಪದ ಮಹತ್ವ. ತಂಬಿಟ್ಟು ದೀಪವನ್ನು ಸಾಮಾನ್ಯವಾಗಿ ಅಕ್ಕಿ ಅಥವಾ ಗೋಧಿ ಹಿಟ್ಟಿನಿಂದ ತಯಾರಿಸಲಾಗುತ್ತದೆ. ಇದು ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ದೀಪವನ್ನು ಬೆಳಗಿಸಿ ಮನೆಯಲ್ಲಿ ಅನ್ನದ ಕೊರತೆ ಉಂಟಾಗದಿರಲಿ, ಸಮೃದ್ಧಿ ಹೆಚ್ಚಲಿ, ಕುಟುಂಬದಲ್ಲಿ ಸಂತೋಷ ನೆಲೆಸಲಿ ಎಂದು ಪ್ರಾರ್ಥಿಸಲಾಗುತ್ತದೆ. ಈ ದಿನ ಮಾಡಬಹುದಾದ ವಿಶೇಷ ಪೂಜೆಗಳು: ರುದ್ರಾಭಿಷೇಕ, ಹಾಲಿನ ಅಭಿಷೇಕ, ಪಂಚಾಮೃತಾಭಿಷೇಕ, ಬಿಲ್ವಾರ್ಚನೆ, ಶಿವಪುರಾಣ ಪಾರಾಯಣ, ಮಹಾಮೃತ್ಯುಂಜಯ ಮಂತ್ರ ಜಪ. ಈ ದಿನ ಮಾಡಬಹುದಾದ ದಾನಗಳು. ಈ ದಿನ ದಾನ ಮಾಡುವುದಕ್ಕೂ ವಿಶೇಷ ಮಹತ್ವವಿದೆ. ದಾನ ಮಾಡಬಹುದಾದ ವಸ್ತುಗಳು: ಅಕ್ಕಿ, ಎಳ್ಳು, ಬೆಲ್ಲ, ತೆಂಗಿನಕಾಯಿ, ಬಟ್ಟೆ, ದೀಪದ ಎಣ್ಣೆ, ಹಣ್ಣುಗಳು, ಅನ್ನದಾನ. ಇವುಗಳನ್ನು ದಾನ ಮಾಡಿದರೆ ಪುಣ್ಯ ಫಲ ಹೆಚ್ಚುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ. ಈ ದಿನ ಪಾಲಿಸಬೇಕಾದ ನಿಯಮಗಳು: ಸಾತ್ವಿಕ ಆಹಾರ ಸೇವಿಸಬೇಕು, ಮಾಂಸಾಹಾರ ಮತ್ತು ಮದ್ಯಪಾನದಿಂದ ದೂರವಿರಬೇಕು, ಸುಳ್ಳು ಮಾತನಾಡಬಾರದು, ಕೋಪ ಮಾಡಿಕೊಳ್ಳಬಾರದು, ಯಾರಿಗೂ ನೋವು ಕೊಡಬಾರದು, ದಿನವಿಡೀ ಶಿವನ ನಾಮಸ್ಮರಣೆ ಮಾಡಬೇಕು. ವ್ರತದಿಂದ ದೊರೆಯುವ ಫಲಗಳು: ಭಕ್ತಿಯಿಂದ ವ್ರತ ಆಚರಿಸಿದವರಿಗೆ ಕುಟುಂಬದಲ್ಲಿ ಸುಖ ಶಾಂತಿ, ದಾಂಪತ್ಯ ಜೀವನದಲ್ಲಿ ಸಂತೋಷ, ಐಶ್ವರ್ಯ ಮತ್ತು ಸಮೃದ್ಧಿ, ಉತ್ತಮ ಆರೋಗ್ಯ, ಕುಟುಂಬದ ಏಕತೆ ಮತ್ತು ವಿವಾಹ ಯೋಗ, ಶಿವಪಾರ್ವತಿಯ ಅನುಗ್ರಹ ಲಭಿಸುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ. ಭೀಮನ ಅಮಾವಾಸ್ಯೆ ಕೇವಲ ಒಂದು ಹಬ್ಬವಲ್ಲ, ಅದು ಭಕ್ತಿ, ಶ್ರದ್ಧೆ, ಸಂಯಮ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ಆಚರಿಸುವ ಪವಿತ್ರ ವ್ರತವಾಗಿದೆ. ಈ ದಿನ ಶಿವಪಾರ್ವತಿ ದೇವರನ್ನು ಭಕ್ತಿಯಿಂದ ಆರಾಧಿಸಿ ಸಾತ್ವಿಕ ಜೀವನ ನಡೆಸಿ ದಾನ ಧರ್ಮಗಳನ್ನು ಮಾಡಿದರೆ ಮನಸ್ಸಿಗೆ ಶಾಂತಿ ಮತ್ತು ದೇವರ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆ ಇದೆ.